ಇರಾನ್ ವಿರುದ್ಧದ ಯುದ್ಧ ತೀವ್ರಗೊಳ್ಳುತ್ತಿರುವ ಹಿನ್ನೆಲೆ ಅಮೆರಿಕ ತನ್ನ ಬೃಹತ್ ನಿಮಿಟ್ಸ್ ಕ್ಲಾಸ್ ಸೂಪರ್ ಕ್ಯಾರಿಯರ್ USS ಜಾರ್ಜ್ H.W. ಬುಷ್ ಅನ್ನ ಮಧ್ಯಪ್ರಾಚ್ಯಕ್ಕೆ ರವಾನಿಸಿದೆ. ಮಾರ್ಚ್ 31ರಂದು ವರ್ಜೀನಿಯಾದ ನೌಕಾನೆಲೆಯಿಂದ ಹೊರಟಿರುವ ಈ ನೌಕೆ ಮುಂದಿನ 10 ರಿಂದ 14 ದಿನಗಳಲ್ಲಿ ಪರ್ಷಿಯನ್ ಕೊಲ್ಲಿ ತಲುಪುವ ನಿರೀಕ್ಷೆ ಇದೆ. ಸುಮಾರು 1 ಲಕ್ಷ ಟನ್ ತೂಕ ಹೊಂದಿರುವ ಈ ನೌಕೆ ಕೇವಲ ಹಡಗು ಮಾತ್ರವಲ್ಲ, ತೇಲುವ ಸೈನಿಕ ನೆಲೆ ಎಂಬಂತಿದೆ. ಇದರಲ್ಲಿರುವ 60 ರಿಂದ 70 ಅತ್ಯಾಧುನಿಕ ಯುದ್ಧ ವಿಮಾನಗಳಲ್ಲಿ F-35C ಸ್ಟೆಲ್ಟ್ ಜೆಟ್ಗಳು ಹಾಗೂ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಾಮರ್ಥ್ಯ ಹೊಂದಿರುವ ಗೋಲರ್ಸ್ ವಿಮಾನಗಳು ಸೇರಿವೆ. ಜೊತೆಗೆ 5,000ಕ್ಕೂ ಹೆಚ್ಚು ನೌಕಾ ಸಿಬ್ಬಂದಿ ಈ ನೌಕೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ನೌಕೆಯ ಭದ್ರತೆಗೆ 3 ಬೃಹತ್ ಡಿಸ್ಟ್ರಾಯರ್ ಹಡಗುಗಳನ್ನು ನಿಯೋಜಿಸಲಾಗಿದ್ದು, ಅವುಗಳಲ್ಲಿ ಟೊಮೊಹಾಕ್ ಸೇರಿದಂತೆ 90ಕ್ಕೂ ಹೆಚ್ಚು ಕ್ಷಿಪಣಿಗಳಿವೆ. ಇದೀಗ ಅಮೆರಿಕದ ಸೈನಿಕ ಚಟುವಟಿಕೆಗಳ ನಡುವೆ ನಿನ್ನೆಯಷ್ಟೇ ಭಾಷಣ ಮಾಡಿದ್ದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದಿನ 2-3 ವಾರಗಳಲ್ಲಿ ಇರಾನ್ ವಿರುದ್ಧದ ಯುದ್ಧ ಅಂತ್ಯಗೊಳ್ಳಲಿದೆ ಎಂದು ಹೇಳಿದ್ದರು. ಆದರೆ ಹೊಸ ಯುದ್ಧ ನೌಕೆಯ ನಿಯೋಜನೆ ಯುದ್ಧವು ನಿರೀಕ್ಷೆಗಿಂತ ಹೆಚ್ಚು ಕಾಲ ಮುಂದುವರಿಯುವ ಸಾಧ್ಯತೆಯನ್ನು ಸೂಚಿಸುತ್ತಿದೆ. ಪ್ರಸ್ತುತ ಅಮೆರಿಕ ಆಕಾಶ ಮಾರ್ಗದ ದಾಳಿಗಳನ್ನೇ ನಡೆಸುತ್ತಿದ್ದು, ಈ ವಿಮಾನವಾಹಕ ನೌಕೆಯ ಆಗಮನವು ನೆಲದ ಮೇಲಿನ ಯುದ್ಧಕ್ಕೂ ಸಿದ್ಧತೆ ನಡೆಯುತ್ತಿದೆ ಎಂಬ ಅನುಮಾನಕ್ಕೆ ಕಾರಣವಾಗಿದೆ. ಈಗಾಗಲೇ 57,000ಕ್ಕೂ ಹೆಚ್ಚು ಸೈನಿಕರನ್ನು ಪಶ್ಚಿಮ ಏಷ್ಯಾಕ್ಕೆ ಕಳುಹಿಸಿರುವ ಅಮೆರಿಕ ಇರಾನ್ನ ತೈಲ ಸಂಗ್ರಹಗಾರಗಳಿರುವ ಕಾರ್ಗ್ ದ್ವೀಪ ಹಾಗೂ ಹಾರ್ಮುಜ್ ಜಲಸಂಧಿಯನ್ನು ಗುರಿಯಾಗಿಸಿಕೊಂಡಿದೆ ಎನ್ನಲಾಗಿದೆ. ಇದೇ ವೇಳೆ ಅಮೆರಿಕದ ಅತ್ಯಂತ ದುಬಾರಿ ಯುದ್ಧ ನೌಕೆ USS ಜೆರಾಲ್ಡ್ R. ಫಾರ್ಡ್ ಸದ್ಯ ಸೇವೆಯಿಂದ ಹೊರಗುಳಿದಿದೆ. ನೌಕೆಯ ಲಾಂಡ್ರಿ ವಿಭಾಗದಲ್ಲಿ ಕಾಣಿಸಿಕೊಂಡ ಬೆಂಕಿಯಿಂದಾಗಿ ಹಾನಿಗೊಂಡ ಈ ನೌಕೆ ಪ್ರಸ್ತುತ ಯುರೋಪಿನ ಬಂದರಿನಲ್ಲಿ ದುರಸ್ತಿ ಕಾರ್ಯದಲ್ಲಿದೆ. ಅದರ ಜಾಗವನ್ನು ತುಂಬಲು ಇದೀಗ ಜಾರ್ಜ್ ಬುಷ್ ನೌಕೆಯನ್ನು ಕಳುಹಿಸಲಾಗಿದೆ. ಅಮೆರಿಕ ತನ್ನ ಸೈನಿಕ ಬಲವನ್ನು ಹಂತ ಹಂತವಾಗಿ ಹೆಚ್ಚಿಸುತ್ತಿದ್ದು, ಮಾರ್ಚ್ 24ರಂದು 2,000 ಪ್ಯಾರಾಟ್ರೂಪರ್ಗಳನ್ನು ಕಳುಹಿಸಿದ ನಂತರ ಇದೀಗ ವಿಮಾನವಾಹಕ ನೌಕೆಯನ್ನು ರವಾನಿಸಿರುವುದು ಇರಾನ್ ಮೇಲೆ ಒತ್ತಡ ಹೆಚ್ಚಿಸಿದೆ. ಈ ಯುದ್ಧವು ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅಸ್ಥಿರತೆ ಉಂಟು ಮಾಡಿದ್ದು, ಇರಾನ್ನ ಪರಮಾಣು ಮತ್ತು ತೈಲ ಕೇಂದ್ರಗಳನ್ನು ಗುರಿಯಾಗಿಸಿಕೊಂಡಿರುವುದಾಗಿ ತಿಳಿದು ಬಂದಿದೆ. 2014ರಲ್ಲಿ ಐಸಿಸ್ ವಿರುದ್ಧ ನಡೆದ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದ ಜಾರ್ಜ್ ಬುಷ್ ನೌಕೆ ಇದೀಗ ಮತ್ತೆ ಅದೇ ಸಮುದ್ರ ಪ್ರದೇಶದಲ್ಲಿ ಸಕ್ರಿಯವಾಗುತ್ತಿದೆ. ಟ್ರಂಪ್ ಅವರ ಶೀಘ್ರ ಯುದ್ಧ ಅಂತ್ಯದ ಭರವಸೆ ನಡುವೆಯೂ ಬೃಹತ್ ಸೈನಿಕ ನಿಯೋಜನೆ ನಡೆಯುತ್ತಿರುವುದು ಜಾಗತಿಕ ಸಮುದಾಯದಲ್ಲಿ ಆತಂಕಕ್ಕೆ ಕಾರಣವಾಗಿದೆ.